ನನ್ನ ಸಹೋದರರು ತಮ್ಮ ಉಳಿಸಿ ಹೋಗಿತ್ತು. ಈ ಕುರುಕುಲ ಚಕ್ರವರ್ತಿಯ ನೆರಳಿನಲ್ಲಿ ವೈಭವದ ದಿನಗಳನ್ನು ನೋಡಲಿಕ್ಕಾಗಿ ನನ್ನ ಸಹೋದರರ ಆತ್ಮಗಳಿಗೆ ಶಾಂತಿ ದೊರಕುವುದು ಯಾವಾಗ? ಅವರ ಆತ್ಮಗಳು ಪ್ರೇತಗಳಾಗಿಯೇ ಇನ್ನೆಷ್ಟು ದಿನಗಳೆಯಬೇಕು? ಅವರ ಆತ್ಮಕ್ಕೆ ಶಾಂತಿ ದೊರಕಬೇಕಾದರೆ ಈ ಕೌರವೇಶ್ವರನ ಅಖಂಡ ಸಾಮ್ರಾಜ್ಯ ನಾಶವಾಗಲೇಬೇಕು. ಸೌಬಲರಾಜ ಶಕುನಿ, ನಿನ್ನ 99 ಮಂದಿ ಸಹೋದರರನ್ನು ಬಲಿ ತೆಗೆದುಕೊಂಡ ಕೌರವೇಶ್ವರನ 99 ಮಂದಿ ಸಹೋದರರನ್ನು ಬಲಿ ತೆಗೆದುಕೊಂಡು ಎಂದು ಹೇಳುವೆಯಲ್ಲ, ನಿನ್ನ ಶಪಥವೇನಾಯಿತು? ಏನಾಯಿತು ಶಕುನಿ? ನಿನ್ನ ಶಪಥವೇನಾಯಿತು? ಏನಿ ಸೌಬಲರಾಜ ಶಕುನಿಯ ಆಶ್ವಾಸನೆಗಳನ್ನು ಅವಹೇಳನ ಮಾಡುತ್ತಿರುವ ಅಧಮ ಮರುಳುಗಳೇ ಸತ್ತು. ಏಕೆ ಈ ಕುಕ್ಷಿ ಬಗೆವ ಕುಹಕಂಠದ ಕರ್ಕಶಕ್ಕೆ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೆಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ, ಅಖಂಡ ಭರತಖಂಡಕ್ಕೆ ಕುಹಕ ಕುಕ್ಷುಕತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಓ ನನ್ನ ವಂಶಕ್ಷಯಕ್ಕೆ ಕಾರಣಕರ್ತನಾದ ಧೂರ್ತ, ದುರ್ಜಾತ, ಕುರುಕುಲ ಕುನ್ನಿ, ನಿರಪರಾಧಿಗಳು, ಗಾಂಧಾರ ವಂಶೋದ್ಧಾರಕರು ಆದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ನೆನೆಸಿಕೊಂಡರೆ ಅಬ್ಬ ನನ್ನ ಗುಂಡಿಗೆಯೂ ಸಿಡಿಯುತ್ತಿರುವುದು. ನನ್ನ ಶರೀರವೆಲ್ಲ ಸೇಡಿನ ದಾವಾಗ್ನಿಯಿಂದ ಹತ್ತಿ ಉರಿಯುತ್ತಿದೆ. ಒಂದು ಒಳಲೆ ನೀರನ್ನು, ಒಂದು ಒಳಲೆ ನೀರು, ಒಂದು ಇಡೀ ಅನ್ನ, ಆ ಇಡೀ ಕೂಡನ್ನು ತನಗಿತ್ತು ತಾವೆಲ್ಲರೂ ಉಪವಾಸ ಮಾಡಿ ಆರುಣ ತುರಿದ ಆ ದಾರುಣ ದೃಶ್ಯ ನನ್ನ ಸ್ಮೃತಿ ನಳಿಯದೆ ಉಳಿದು ನಿರಂತರವೂ ಬಡಪಾಕಿಯಲ್ಲಿ ನೊಂದು ಬೆಂದು ಕುಂಜಿ ಕುಶನಾಗಿದ್ದೇನೆ. ನನ್ನೀ ದೇಹವನ್ನ ಅಣು ಅಣುವಾಗಿ ತುಂಡರಿಸಿದರು. ಪ್ರತೀಕಾರ, ಪ್ರತೀಕಾರಕ್ಕೆ ಪ್ರತೀಕಾರ, ರಕ್ತಕ್ಕೆ ರಕ್ತ, ಮಾತ್ಸರ್ಯಕ್ಕೆ ಮಾತ್ಸರ್ಯ ಎಂಬ ವಾಕ್ಯಗಳ ಹೊರತಾಗಿ ಮತ್ಯಾವ ಆಕಾಂಕ್ಷೆಗಳನ್ನು ಅಸಾಧ್ಯ ದುರ್ಯೋಧನ. ದುಷ್ಟ ದುರ್ವಿಧಿಯ ಆಟದಿಂದ ತಾನೇ ಜಟ್ಟಿ ಎಂದು ಎದೆ ತಟ್ಟಿ ವಿಕಟ ಆಟದಿಂದ ಸತ್ಯವನ್ನೇ ಮೆಟ್ಟಿ ಮೆರೆಯುತ್ತಿರುವ ದುಷ್ಟ ದ್ವಯರಾದ ದುರ್ಯೋಧನ ದುರ್ಜಾತನೇ ಕೇಳಿ. ನಾನು ನಿಮ್ಮಂತೆ 99 ಮಂದಿ ಸಹೋದರರ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಗಾಂಧಾರಾಂಗದ ರತ್ನ ಸಿಂಹಾಸನದ ಮೇಲೆ ರಾಜಾಧಿರಾಜನಾಗಿ ಮೆರೆಯಬಹುದಾಗಿತ್ತು. ಸಾಮಂತ ರಾಜರುಗಳಿಂದ ಓಲೈಸಿಕೊಳ್ಳಬಹುದಿತ್ತು. ನನ್ನ ಆಸೆ, ಆಕಾಂಕ್ಷೆ ಎಲ್ಲವೂ ಗಾಳಿಗೋಪಾಯಿತು. ಆದರೂ ಈಗ ನಾನು ಸುತ್ತವಾಗಿ ಅಡಗಿ ಕುಳಿತಿದ್ದ ಸೇಡಿನ ಕಿಡಿಯಿಂದ ಕನಲಿ ಕೆಡರಿ ಉಗ್ರ ಕರ್ಕೋಟಕನಾಗಿದ್ದೇನೆ. ನಿನ್ನ ವಿಕೃತ ದೌರ್ಜನ್ಯ ಕೃತ್ಯಕ್ಕೆ ತುತ್ತಾಗಿ ಹತರಾದ ನನ್ನ ಸಹೋದರರ ಎಪ್ಪಿ ಹುಟ್ಟಿದ ನಿಂತಿನ ತಾಪದಿಂದ ಪರಿತಪಿಸುತ್ತಿರುವ ನಾನು ಕುರುಕುಲ ಮಂಡೂಕಗಳನ್ನು ಕಬಳಿಸಲು ಘಟದರ್ಪವಾಗಿದ್ದೇನೆ, ಘಟದರ್ಪವಾಗಿದ್ದೇನೆ. ಇಷ್ಟು ಕಾಲ ಆಕಟ ಅಟ್ಟಾತದ ಪ್ರತಿಷ್ಠೆಗಳಿಂದ ಪಟ್ಟಭದ್ರರಾಗಿ ಅಭೇದ್ಯವಾಗಿ ಬೆಳೆದ ಹಸ್ತಿನಾವತಿಯ ಮೊಳಗಿಸಿದ ಕಾಂಚನ ಬಿಡದ ರಕ್ತ ಸಿಂಹಾಸನವನ್ನು ರಕ್ತದ ಕೋಳಿಯಲ್ಲಿ ಮುಳುಗಿಸುತ್ತೇನೆ.
ದುರ್ಯೋಧನನ 99 ಮಂದಿ ಸೋದರರ ಚಿನ್ನರುಂಡಗಳಿಂದ ನರಕದಲ್ಲಿ ನಿಮ್ಮ ನಿರಾಜನವನ್ನು ಮಾಡಿಸಿ ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವವರಿಲ್ಲದಂತೆ ಮಾಡಿ ನರಕದ ಮಾರ್ಗವನ್ನೇ ಇರಿಸುವೆ, ನರಕದ ಮಾರ್ಗವನ್ನೇ ಇರಿಸುವೆ, ನರಕದ ಮಾರ್ಗವನ್ನೇ ಇರಿಸುವೆ. ಆ ನಿನ್ನ ಕಡುವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಸಾರ್ವಭೌಮ. ನಾನು ಮಾಡಿದ ಕಾರ್ಯವು ಯುಕ್ತವಾಯಿತೇ ಶಕುನಿ? ಚಿಂತೆ ಏಕೆ ರಾಜ? ಜಯದ್ರಥ ಕುಟುಂಬರ್ಮಾದಿಗಳು ಆಗಲೇ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈಗ ತಾನೇ ಸಮಾಚಾರವನ್ನು ತಂದನಲ್ಲವೇ? ದೂತನ ವಿಚಾರದಿಂದ ತೃಪ್ತಿಗೊಂಡ ಅಲ್ಪಸಂಖ್ಯಾ ರಣಕ್ಷೇತ್ರವನ್ನು ಸಂಧಿಸುವಂತಿರಲಿ. ಘನಾತಿ ಹಿಂಸೆ, ಸ್ವಹಿತ ಕಲಹ. ನಾನು ಆ ದಿನ ದ್ವಾರಕೆಗೆ ಹೋದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ನನಗೆ ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ವಿಶ್ವಾಸದಿಂದ ನಾನು ಅವನ ಮಾತನ್ನು ನಿರಾಕರಿಸಿದೆನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೀರಿ, ಅವನ ಮಾತು ಪರಿಗ್ರಹವೆಲ್ಲ ಬಿಡು ಸುಯೋಧನ. ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವ ಅಲ್ಲಲಾಲು ದೋಟಿ ಬಂದೆ. ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವ ಇದರಲ್ಲೋ ಮನೆ ಕಳ್ಳು ಅದಮನು ತಿಂಡಿಯ ಅಗ್ರಜ. ಇದರಲ್ಲೋ ಮನೆ ಕಳ್ಳು ಅದಮನು ತಿಂಡಿಯ ಮದುವೆ ಬಂಧಿಸಿ ನಾಳೆ ಬಾರ್ಬನಂದೆ. ಮದುವೆ ಬಂಧಿಸಿ ನಾಳೆ ಬಾರ್ಬನಂದೆ. ಕಂಡಲಾರು ತೋಟಿ ಬಂದೆ. ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವ ಅಲ್ಲ ಗೈದ ಬರಿಯ ಎಲ್ಲವನ್ನು ನೋಡಿ ಅಗ್ರಜ. ಅಲ್ಲ ಗೈದ ಬರಿಯ ಎಲ್ಲವನ್ನು ನೋಡಿ ನಿಲ್ಲಾದಿ ಮರವು ಕಲ್ಲಾಡಿ ಉದಂಡ. ಇಲ್ಲಾದಿ ಮರವು ಕಲ್ಲಾಡಿ ಉದಂಡ ಅಂದಲಾದು ನೋಡಿ ಬಂದಿ. ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವ. ಅಗ್ರಜ ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳೆ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವರಂತೆ. ಸಂಧಾನ ನಡೆಸುವರಂತೆ. ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ? ಸರಿ, ಹಾಗಾದರೆ ನೀನು ನಡೆ ಸಹೋದರ. ಅತಿಥಿ ಸತ್ಕಾರಕ್ಕೆ ನೀನು ಸಿದ್ಧನಾಗು. ಅಗ್ರಜ ಅಗ್ರಜಾನುರಿತಕ್ಕೆ ಅಗ್ರಜಾನುರಿತಕ್ಕೆ ಪ್ರತಿಭಾನ್ವತ್ತ ಗೆಳೆಯ ವಿಜಯವನ್ನು ಸ್ಪಂದಿಸಲ್ ಗಡಪುಟಿ ರಕ್ತಮಾದಿ ಬರೈ ಸೈಸಲು ಹಸದಳವು ಎಲೆಗೆ. ಅಗ್ರಜ ಅಗ್ರಜ ಸಾಕುದರಳ ದುರಾತ್ಮದಲ್ಲಿ ಸರಸ ಸಾಕುದರಳ ದುರಾತ್ಮದಲ್ಲಿ ಸರಸ ಸಾಕುದರಳ ದುರಾತ್ಮದಲ್ಲಿ ಸರಸ ಸಾಕುದರಳ ದುರಾತ್ಮದಲ್ಲಿ ಸರಸ. ಸರಸವೀರ ಸಮಯ ಸಗಿದ ಪರಿಯ ಅಣ್ಣ ಸರಸವೀರ ಸಮಯ ಸಗಿದ ಪರಿಯ ಸಾಕುದರಳ ದುರಾತ್ಮದಲ್ಲಿ ಸಾಕುದರಳ ದುರಾತ್ಮದಲ್ಲಿ ಸರಸ ಸಾಕುದರಳ ದುರಾತ್ಮದಲ್ಲಿ ಸರಸ. ಬಾಲಹಾರಿಯ ಭಿಕ್ಷಿಯವಗೆ ಅಣ್ಣ ಬಾಲಹಾರಿಯ ಭಿಕ್ಷಿಯವಗೆ ಬಿಡುಗರ ಮನೆಯಲ್ಲಿ ಹಣಗಿಯಾಲ ಬಾಲಹಾರಿಯ ಭಿಕ್ಷಿಯವಗೆ ಬಿಡುಗರ ಮನೆಯಲ್ಲಿ ಅಡಗಿಯಾಲ. ಸಾಕುದರಳ ದುರಾತ್ಮದಲ್ಲಿ ಸರಸ ಸಾಕುದರಳ ದುರಾತ್ಮದಲ್ಲಿ ಸರಸ
ದರಿದ್ರ ವೀರನ ಮುರುಕು ಜೋಬುಡಿಯನ್ನು ಆಶ್ರಯಿಸಿರುವಂತೆ ಎಂತಹ ಅವಹೇಳನವನ್ನ, ಎಂತಹ ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನ. ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ನಿಶ್ಚಿಂತೆಯಾಗಿ ನಡೆ ಸಹೋದರ. ಅಣ್ಣ, ಆ ರಾಯಭಾರಿಯಾಗಿ ಬಂದಿರುವ ಕೃಷ್ಣನಿಗೆ ತಕ್ಕ ಬುದ್ಧಿಯನ್ನು ಕಲಿಸುವೆನು ಅಣ್ಣ, ತಕ್ಕ ಬುದ್ಧಿಯನ್ನು ಕಲಿಸುವೆನು. ದುರಾತ್ಮರಾದ ಕೋಟಿಗಳ ಮಧುಮಧುರದ ವೀಕ್ಷಣ ಅಣ್ಣ. ದುರಾತ್ಮರಾದ ಕೋಟಿಗಳ ಮಧುಮಧುರದ ವೀಕ್ಷಣ, ಮಧುಮಧುರದ ವೀಕ್ಷಣ. ಅಗ್ರಜ ನೋಡಿದೀಯಾ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು. ಮದಗಜಗಳು ಎಷ್ಟಿದ್ದರೂ ಈ ಸಿಂಹಕ್ಕೆ ಸರಿಸಾಟಿ ಆಗಬಹುದೇ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನವತರಿಸಿರುವರು. ಯಾರು ಭಗವಂತನ ಅವತಾರವೆಂದು ಪೂಜಿಸುವರು ಅವರನ್ನೇ ಧ್ವಂಸ ಮಾಡಿಬಿಡುವರು. ಶಿಶುಪಾಲ, ಜರಾಸಂಧ ನಿನಗೆ ಎಂತಹ ಮಿತ್ರರಾಗಿದ್ದರು? ಹೌದು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ಒದಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿಸಿ ಸಹೋದರರನ್ನು ಸುರಪ ಪ್ರಮಕ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ಇಂಥವನಿಗೆ ಮನ್ನಣೆಯೇ? ಮಾವ, ಕೃಷ್ಣನಲ್ಲಿ ನಿನಗೇಕೆ ಮಾವ ಇಷ್ಟೊಂದು ದ್ವೇಷ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನವತರಿಸಿದ. ಯಾರು ಅವರ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಕೊಡು. ಕಂಸ, ಜರಾಸಂಧ ನಿನಗೆ ಎಂತಹ ಮಿತ್ರರಾಗಿದ್ದರು? ಹೌದು ಮಾವ. ಅವರನ್ನು ಕಾರಣವಿಲ್ಲದೆ ಸಂಹರಿಸಿ ಕಂಸನನ್ನು ಒದಿಸಿ ಅರಳುಮರಳು ಮುದುಕನಾದ ವಿಕಸನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿಸಿ ಸಹೋದರನ್ನು ಸುರಪಾರ ಪ್ರಮಕ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾರಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆಯೇ? ಮಾವ, ಹಾಗಾದ್ರೆ ನನ್ನನ್ನು ದ್ವಾರಕೆಗೆ ಏಕೆ ಕಳಿಸಿದೆ ಮಾವ? ಆ ನನ್ನ ಗೋಪಾಲನ ಮನೆಯ ಬಾಗಿಲ ಮುಂದೆ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ ಸಿಕ್ಕಿದೆ. ಅದಕ್ಕೊಂದು ಉದ್ದೇಶವೇ. ಏನದು? ಕಾಳಾರ್ಪದ ವಿಷದ ಕಲ್ಲನ್ನು ಕಿತ್ತು ಬಳಿಕಾದರೊಡನೆ ಆಟವಾಡಬಹುದಲ್ಲೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯ ನಿನಗೆ ಹೆಚ್ಚು ಅವಶ್ಯಕವಾಯಿತು. ಹೌದು ಮಾವ. ಕೃಷ್ಣನು ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೇ ಆಗಿದ್ದರೆ ನನಗೆ ನೀನು ಬೇಡ, ನಿನ್ನ ಸೈನ್ಯ ಸಾಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತದೆ. ಆದರೆ ಅರ್ಜುನನು ಈ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು ಕೌರವೇಶ್ವರ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಅವನ ಮೇಲಿನ ದ್ವೇಷದಿಂದ ನಿರಪರಾಧಿಗಳಾದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಇದು ನನಗೆ ಎಂತಹ ಧರ್ಮ ಸಂಕಟ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದೆ ಬೇಕಾಗದು. ಅವರು ಕೃಷ್ಣನ ಆಜ್ಞಾಧಾರಕ. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ ಅಲ್ಲವಯ್ಯ. ಪಗಡೆಯ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ಬಾಧ್ಯತೆಗಳು ನಷ್ಟವಾದ. ಪುನಃ ಅವರು ಅದನ್ನು ಪಡೆಯುವುದಾದರೇನು, ನೀನು ಕೊಡುವುದಾದರೇನು? ಕ್ಷತ್ರಿಯ ವೀರರಿಂದ ಅನುಮಕ್ಕಳಾದ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನೆಯಲ್ಲಿ ಇಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಜಯಿಸಿ ವಿಜಯಲಕ್ಷ್ಮಿಯನ್ನು ಕೈಯಿಡೆ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದ ಸೌಬಲ ರಾಜ ಶಕುನಿ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ
ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ ಮಾವ. ಅಷ್ಟು ಮಾತ್ರವಲ್ಲ ಸುಯೋಧನ, ಮತ್ತೇನು? ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಪ್ರಾಯಶ್ಚಿತವಾಗಲೇಬೇಕು. ಆಗಲೇಬೇಕಲ್ಲವೇ ಮಾವ? ಆ ವಿಚಾರದಲ್ಲಿ ನನ್ನದೊಂದು ಸಲಹೆ. ಅದನ್ನು ಸಮಯ ಬಂದಾಗ ನಿನಗೆ ವಿಜ್ಞಾಪಿಸಲು ಕೌರವೇಶ್ವರ. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಎಂತಿದ್ದರೂ ಹೇಗಿದ್ದರೂ ಈ ದುರ್ಯೋಧನನ ಛಲವಿದೆಯಲ್ಲ, ಅದು ಕಕ್ಕತ್ತಿನಂತೆ ಅಚಲ ಮಾವ, ಕಕ್ಕತ್ತಿನಂತೆ ಅಚಲ. ನಡೆ ನಡೆ ನಡೆ, ನಿನ್ನೊಡನಾಡಿಯಾಗಿ ನಿನ್ನ ಕುಲದ ಬೇರನ್ನೇ ಕಿತ್ತೊಗೆಯಲು ಸದಾ ಸಿದ್ಧನಾಗಿರುವ ಈ ಶಕುನಿ ನಿನ್ನನ್ನು ಬಿಟ್ಟು ಬೇರೆಲ್ಲಿಗೆ ತಾನೇ ಹೋದ? ನಡೆ ನಡೆ, ನನ್ನ ಸೇಡಿನ ದಾವೂತಿಗೆ ಆಹುತಿಯಾಗಲಿರೋ ಪತಂಗವೇ, ನಿನ್ನ ವಿನಾಶ ಕಾಲ ಇದೀಗ ಪ್ರಾರಂಭ, ನನ್ನ ಆನಂದ ದಿನಗಳ ಪರ್ವಕಾಲ ಆರಂಭ. ವಾರ್ಗಿರುವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನೆಬ್ಬರಿಸಿ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡಿಯ ಸಿಡಿಲಗಳೇ ಧರೆಯನ್ನ ಬಿರಿಯುವಂತೆ ಮಾಡಿ ಈ ಶಕುನಿಯ ಕೃತ್ರಿಮದ ವಿಷದ ಬಳಿಗೆ ಕಚ್ಚಿ ಹೋದ. ಎಂದಿಗೆ ನಿನ್ನ ಪಟ್ಟದರಸಿಯಾದ ಭಾನುಮತಿಯು ಮಣ್ಣೆಗೆದಿರಿ ಮುಂಡೆಯಾಗಿ ನಿನ್ನ ನದದುಷ್ಟ ಮೃತದೇಹದ ಮೇಲೆ ಬಿಟ್ಟು ಗೋಳಾಡುವಳು. ಅಂದಲ್ಲವೇ ಶಕುನಿಗೆ ಆನಂದ. ನಿನ್ನ ದಾರುಷ್ಟ್ಯ, ದರ್ಪ, ಬೀಭತ್ಸ ವರ್ತನೆಗಳ ಹುಟ್ಟಡಗಿಸಿ ರಕ್ತ ಕೆಚ್ಚದ ಸಿಂಹಾಸನ ಪಟ್ಟ ಕಡೆದು ಬಿದ್ದು ಅವಸಾನದ ಅಂಚಿಗೆ ಸರಿಯುವುದು ಅಂದಲ್ಲವೇ ಶಕುನಿಗೆ ಪರಮಾನಂದ. ಒಟ್ಟಿನಲ್ಲಿ ಶ್ರೀಕೃಷ್ಣನ ರಾಯಭಾರವನ್ನು ವಿಫಲಗೊಳಿಸಿ ಬಲಭದ್ರ ಭೀಮಸೇನನಿಂದ ನಿನ್ನ ತೊಳೆಯನ್ನು ಪ್ರಹರಿಸುವನು. ಅಂದಲ್ಲವೇ ಶಕುನಿಗೆ ಅಮಿತಾನಂದ, ಆನಂದ, ಪರಮಾನಂದ, ಅಮಿತಾನಂದ. ಈ ಆನಂದಗಳಲ್ಲಿ ಮಿಂದೇಳುವ ತನಕ ನನ್ನ ಸಹೋದರರ ಪ್ರತಿರೂಪಗಳ ಪ್ರೇತಾತ್ಮನಂತೆ ಈ ಅಸ್ಥಿರಾವತಿಯಲ್ಲಿ ಅಲೆಯುತ್ತಿರುತ್ತೇನೆ, ಈ ಅಸ್ಥಿರಾವತಿಯಲ್ಲಿ ಅಲೆಯುತ್ತಿರುತ್ತೇನೆ. ಕೃಷ್ಣ ಕೃಷ್ಣ ಶ್ರೀ ರುಕ್ಮಿಣಿ ಲೋಲಾ ಕೃಷ್ಣ ಪರಮಾತ್ಮ ಕೃಷ್ಣ ದೇವಾದಿ ದೇವಾ ಎದು ನಂದನ ಕಾಪಾಡು ನನ್ನೆನು ದೀನವನ ದೇವಾದಿ ದೇವಾ ಎದು ನಂದನ ಕಾಪಾಡು ನನ್ನೆನು ದೀನವನ
ಕಾಪಾಡು ನನ್ನೆನು ದೀನವನ ಕಾಪಾಡು ದೇವ ಹರಿ ಪಾವನ ಕಮಲವದನ ದೀನವನ ಕಮಲವದನ ದೀನವನ ಪರಮಾತ್ಮ ಕೃಷ್ಣ ವಾಸುದೇವ ಮಾಧವ ಶ್ರೀಚಕ್ರಧಾರಿ ಗೌರಿ ಮುರಾರಿ ಪರಮಾತ್ಮ ಶ್ರೀಚಕ್ರಧಾರಿ ಗೌರಿ ಮುರಾರಿ ನೀನಿಲ್ಲದೆ ಗತಿ ನಮಗ್ಯಾರು ಸ್ವಾಮಿ ಪರಮಾತ್ಮ ನೀನಿಲ್ಲದೆ ಗತಿ ನಮಗ್ಯಾರು ಸ್ವಾಮಿ ಕೃಷ್ಣ 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 ವಾಸುದೇವ ನೀನಿಲ್ಲದೆ ಗತಿ ನಮಗ್ಯಾರು ಸ್ವಾಮಿ ಶ್ರೀ ಬಂಧು ಸಲಯಯ್ಯ ಅರವಿಂದ ವದನ ಪರಮಾತ್ಮ ಕೃಷ್ಣ ನೀ ಬಂಧು ಸಲಗಯ್ಯ ಅರವಿಂದ ವದನ ದೇವಾದಿ ದೇವ ಯದು ನಂದನ ಕಾಪಾಡು ನನ್ನೆನು ದೀನವನ ಕಾಪಾಡು ನನ್ನೆನು ದೀನವನ ಪರಮಾತ್ಮ ಕೃಷ್ಣ ಅಚ್ಯುತಾನಂದ ಹೇ ಗೋವಿಂದ ಜನರೆಲ್ಲರನ್ನು ಗೊಂಬೆಗಳಾಗಿಸಿ ಜಗವೇ ನಾಟಕ ರಂಗವಾಗಿಸಿ ಪರಮಾತ್ಮ ವಾಸುದೇವ ಜನರೆಲ್ಲರನ್ನು ಗೊಂಬೆಗಳಾಗಿಸಿ ಜಗವೇ ನಾಟಕ ರಂಗವಾಗಿಸಿ ನಾಟಕವಾಡಿಸು ನಟಸೂತ್ರಧಾರಿ ಕೃಷ್ಣ ಮಾಧವ ಪರಮಾತ್ಮ ನಾಟಕವಾಡಿಸು ನಟಸೂತ್ರಧಾರಿ ವಾಸುದೇವ ನಾಟಕವಾಡಿಸು ನಟಸೂತ್ರಧಾರಿ ಕರುಣಿಸಿ ಕಾಪಾಡು ಕರುಣಾಕರಾನಿ ಪರಮಾತ್ಮ ಕೃಷ್ಣ ಕರುಣಿಸಿ ಕಾಪಾಡು ಕರುಣಾಕರಾನಿ ದೇವಾದಿ ದೇವ ಯದು ನಂದನ ಕಾಪಾಡು ನನ್ನೆನು ದೀನವನ ಕಾಪಾಡು ನನ್ನೆನು ದೀನವನ ಕೃಷ್ಣ ಕೃಷ್ಣ ಪರಮಾತ್ಮ ಕೃಷ್ಣ ಅಚ್ಯುತಾನಂದ ಹೇ ಪುರುಷೋತ್ತಮ ವಾಸುದೇವ ಗೋವಿಂದ ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿರುವುದು ಎಂದಿಗೆ ಹಾ ಪರಮ ಪುರುಷನು ನನ್ನ ತಲೆಯ ಮೇಲೆ ಹವಯ ಹಸ್ತ ನೀಡುವನೋ ಯಾವಾತನ ಮಂಗಳ ಸ್ವರೂಪವು ಅನವರತವು ಯಾವಾತನು ಸಕಲ ಜೀವಿಗಳಿಗೆ ಆಧಾರನು ಸಮಸ್ತಕ್ಕೂ ಕರ್ತನು ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯಾದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ಬಳಿಗೆ ಬರುತ್ತಿರುವಾಗ ಅಚ್ಯುತಾನಂದ ಗೋವಿಂದ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳಲಾರ
ಕೃಷ್ಣ, ನಿನ್ನ ದರ್ಶನ ಭಾಗ್ಯ ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವೆಂದು ಧರಿಸಿಕೊಳ್ಳುವೆನು ಪರಮಾತ್ಮ, ನನ್ನ ಪ್ರಾಣವೆಂದು ಧರಿಸಿಕೊಳ್ಳುವೆನು. ಗೋವಿಂದ ಕೃಷ್ಣ, ಈ ಕ್ಷೀರವು ನಿನಗೆ ಅರ್ಪಿತವಾಗಲಿ ವಾಸುದೇವ. ಕೃಷ್ಣಾರ್ಪಣಮಸ್ತು. ಕೃಷ್ಣ ಪರಮಾತ್ಮ, ಶ್ರೀ ರುಕ್ಮಿಣಿ ಲೋಲ ಮಾಧವ ಕೃಷ್ಣ ಮಾಧವ ಮೊರೆಗೆ ಬಾ ಅರಯ್ಯ ಭಕ್ತರ ಮೊರೆ ಕೇಳಿ ನೀ ಬಾ ಅರಯ್ಯ ಪರಮಾತ್ಮ. ಕೃಷ್ಣ, ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಭಕ್ತರ ಮೊರೆ ಹಾಲಿ ಗೌರಿ ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಭಕ್ತರ ಮೊರೆ ಹಾಲಿ ಗೌರಿ ಮೊರೆ ಕೇಳಿ ನೀ ಬಾರಯ್ಯ ಪರಮಾತ್ಮ. ವಾಸುದೇವ ಅಚ್ಯುತಾನಂದ ಗೋವಿಂದ. ರುಕ್ಮಿಣಿ ಲೋಲ ವಾರು ಜಮಾಲ ಪರಮಾತ್ಮ. ರುಕ್ಮಿಣಿ ಲೋಲ ವಾರು ಜಮಾಲ ವರಗುಣಶೀಲ ವಸುದೇವ ಬಾಲ ಪರಮಾತ್ಮ. ವರಗುಣಶೀಲ ವಸುದೇವ ಬಾಲ ಬಂಧಿಸಲಹುದೇ ನಿನ್ನಯ ಲೀಲ ಕೃಷ್ಣ. ಕೃಷ್ಣ ವಾಸುದೇವ ಬನ್ನಿಸಲಹುದೇ ನಿನ್ನಯ ಲೀಲಾ ಪರಮಾತ್ಮ. ಅಚ್ಯುತಾನಂದ ಬನ್ನಿಸಲಹುದೇ ನಿನ್ನಯ ಲೀಲಾ ಬಳ್ಳಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಭಕ್ತರ ಮೊರೆ ಹಾಲಿಸಿ ಗೌರಿ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಕೃಷ್ಣ. ಕೃಷ್ಣ ವಾಸುದೇವ ಇದ್ರ
ಪರಮಾತ್ಮ, ಅಚ್ಯುತಾನಂದ, ಗೋವಿಂದ, ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿಟ್ಟೆ ವಾಸುದೇವ, ಇಂದಿಗೆ ದರ್ಶನವಿಟ್ಟೆಯ. ಈ ನಿನ್ನ ಪಾದ ಧೂಳಿಯಿಂದ ಈ ನನ್ನ ಕುಟೀರವು ಪವಿತ್ರವಾಯಿತು, ಪವಿತ್ರವಾಯಿತು ವಾಸುದೇವ, ಪವಿತ್ರವಾಯಿತು. ಅಚ್ಯುತಾನಂದ, ಗೋವಿಂದ, ನಿನ್ನನ್ನು ಏನೆಂದು ವರ್ಣಿಸಲಿ? ಮತ್ಸ್ಯಾವತಾರದಲ್ಲಿ ವೇದಗಳ ಪರಮಾತ್ಮ, ಮತ್ಸ್ಯಾವತಾರದಲ್ಲಿ ವೇದಗಳ ತಂದೆ, ಕೂರ್ಮಾವತಾರದಲ್ಲಿ ಮೇಲ್ಗಿರಿಯ ತಂದೆ, ಮೇಲ್ಗಿರಿಯ ತಂದೆ ಪರಮಾತ್ಮ. ರಾಮಾವತಾರದಲ್ಲಿ ಗೋವಿಂದ, ಶ್ರೀರಾಮ ಅವತಾರದಲ್ಲಿ ರಾಕ್ಷಸರ ಜೊತೆ ಬಡಿದೆ, ಕೃಷ್ಣಾವತಾರದೊಳ್ ಪರಮಾತ್ಮ, ಈ ಕೃಷ್ಣಾವತಾರ ಈ ಪಾಮರನ ಸಲಹೋ, ಈ ಪಾಮರನನ್ ಸಲಹೋ, ಕೃಷ್ಣ ಕೃಷ್ಣ ಮಾಧವ, ಕೃಷ್ಣ ಪರಮಾತ್ಮ. ಬೆಳಗಿದೆಯ ಮನ ಮಂದಿರದಿ, ಬೆಳಗಿದೆಯ ಮನ ಮಂದಿರದಿ, ಅರಿಸಿದೆಯ ಅಂಧಕಾರ ಮನದಿ ಪರಮಾತ್ಮ, ಅರಿಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ. ಪಾಲಕಡೊಳೊಳು ಲೀಲೆಯಿಂದಾಡಿದ ಲೋಲಲೋಚನನೆ ಬಂದೆಯ ಪರಮಾತ್ಮ. ಪಾಲಕಡೊಳೊಳು ಲೀಲೆಯಿಂದಾಡಿದ ಲೋಲಲೋಚನನೆ ಬಂದೆಯ, ಕಡುಸಿಲೆಯಾದಗಿ ಜಡನ ತೆಗೆದು ಹರಿಯೇ ಪರಮಾತ್ಮ. ಕಡುಸಿಲೆಯಾದಗಿ ಜಡನ ತೆಗೆದು ಹರಿಯೇ, ಭವ್ಯ ಮೂರುತಿಯ ಮಾಡಿದೆಯ ಪರಮಾತ್ಮ. ಭವ್ಯ ಮೂರುತಿಯ ಮಾಡಿದೆಯ ಪರಮಾತ್ಮ. ಕರಳ ಮರ ಕೇಳಿ ದುರಳ ಇರುತ್ತಿನ ಕರುಳನ ಕೊರಳಿನ ಧರಿಸಿದೆಯ ವಾಸುದೇವ. ಕರಳ ಮರ ಕೇಳಿ ದುರಳ ಇರಣ್ಣನ ಕರುಳನ ಕೊರಳಿಗೆ ಧರಿಸಿದೆಯ. ಕರಿಯ ಮರ ಕೇಳಿ ಹರಿಯುತ್ತಾ ಬಂದು ಬಕರೆಯ ಸೆರೆಯನ್ನು ಬಿಡಿಸಿದೆಯ ವಾಸುದೇವ. ಕರಿಯ ಮರ ಕೇಳಿ ಹರಿಯುತ್ತಾ ಬಂದು ಬಕರೆಯ ಸೆರೆಯನ್ನು ಬಿಡಿಸಿದೆಯ. ಅರಿವಿನಂತೆ ಗುಣರೂಪನೇ ನಿನ್ನ ಶರಣವನ್ನು ಮನದೊಳಗೆ ಕಟ್ಟಿಸುವೆನು. ನಮೋ ನಾರಾಯಣ, ಓ ನಮೋ ನಾರಾಯಣ, ಓ ನಮೋ ನಾರಾಯಣ ಪರಮಾತ್ಮ. ಕೃಷ್ಣ ವಾಸುದೇವ, ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ. ವಿದುರ, ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿ ಬಂದಿರುವೆ.
ಏನಾದರೂ ಆಹಾರವನ್ನು ಕೊಡಯ್ಯ. ವಾಸುದೇವ, ವಿದುರ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುವ ನಿಮಗೆ ಈ ಹಣ್ಣು ಸ್ವರೂಪಿಯಾದರೂ ನನ್ನಲ್ಲಿ ಏನೊಂದು ತಾನಿರು ಅಲ್ಲದೆ, ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನು ಇರುವುದು ವಾಸುದೇವ, ಮತ್ತೇನು ಇರುವುದು? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನ ರಾಜ್ಯಸಭೆಗೆ ಬರುತ್ತಿರುವಾಗ ಪರಮಾತ್ಮ, ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಲಾಗಿ ಇಲ್ಲಿಗೆ ಸೆಳೆ ತಂದಿತು. ನೀನೇನು ಸಾಮಾನ್ಯನೇ? ಕೃಷ್ಣ, ಪೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ, ಪೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ, ಬಲ್ಲೆ ನಿನ್ನಯ ಮನವ, ಬಲ್ಲೆ ನಿನ್ನಯ ಮನವ. ಪರಮಾತ್ಮ, ಭಕ್ತಿಯ ಪಾಶದಿ ನವನೊಲಿಸಿದೆ. ವಾಸುದೇವ, ಭಕ್ತಿಯ ಪಾಶದಿ ನವನೊಲಿಸಿದೆ. ಎತ್ತಲೋದರು ಮತ ತಲೆ ಬಾರ್ಪುದು, ಎತ್ತಲೋದರು ಮತ ತಲೆ ಬಾರ್ಪುದು. ಶಕ್ತನೆನಿಸಿದ ವಿದುರ, ವಿದುರ, ಶಕ್ತನೆಂದೆನಿಸಿದ ಮತ್ತ ಸುಯೋಧನ. ವಾಸುದೇವ, ಶಕ್ತನೆಂದೆನಿಸಿದ ಮತ್ತ ಸುಯೋಧನ, ಭಕ್ತನೇ ನಿನಗೀತ ಉತ್ತಮನೇ ನೀನೇ. ಭಕ್ತನೇ ನಿನಗೀತ ಉತ್ತಮನೇ ನೀನೇ, ಬಲ್ಲೆ ನಿನ್ನಯ ಮನವ, ಇದು ಬಲ್ಲೆ ನಿನ್ನಯ ಮನವ. ಪರಮಾತ್ಮ, ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಅನಂತ ಭೋಗ ವಸ್ತುಗಳನ್ನೆಲ್ಲ ತೊರೆದು ಈ ಪರ್ಣಕುಟೀರದಲ್ಲಿಯೇ ವಾಸ ಮಾಡಿಕೊಂಡು ಕಾಮ ಕ್ರೋಧಗಳಿಗೆ ಎಡೆಯನ್ನು ಕೊಡದೆ ಆಹಾರವನ್ನು ತ್ಯಜಿಸಿ ಬರೀ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಹರಿಯದೆ. ಅದಿರಲಿ, ನನಗೆ ಬಹಳವಾಗಿ ಹಸಿವಾಗುತ್ತಿರುವುದಯ್ಯ, ಏನಾದರೂ ಆಹಾರವನ್ನು ಕೊಡು. ವಾಸುದೇವ, ವಿದುರ, ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನೂ ಇರುವುದು ವಾಸುದೇವ. ಏನು ಹೇಳಿದೆ ವಿದುರ? ಕ್ಷೀರವೇ? ಕ್ಷೀರವೆಂದರೆ ಅಪಾರ ಮಮತೆ, ಬಲು ಪ್ರೀತಿ. ಹಿಂದೆ ಕುಚೇಲನು ಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಈಗಲೂ ನನ್ನ ನೆನಪಿಗೆ ಬರುತ್ತಿರುವುದು. ನಾನು ತ್ರೇತಾಯುಗದ ರಾಮಾವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿ ಇಟ್ಟಿದ್ದ ಹಣ್ಣುಗಳ ರುಚಿಯು ಈಗಲೂ ನನ್ನ ನೆನಪಿಗೆ ಬರುತ್ತಿರುವುದೆಂದ ಮೇಲೆ ವಿದುರ, ಪರಮ, ನಿನ್ನಲ್ಲಿರುವ ಕ್ಷೀರವು ಅವುಗಳಿಗಿಂತಲೂ ಅತ್ಯುತ್ತಮವಾದದ್ದು. ಎಲ್ಲಿ ಅದನ್ನೇ ಕೊಡಯ್ಯ. ಹಾಗಲಿ ವಾಸುದೇವ. ಏಕೆ ವಿದುರ, ಏಕೆ ತವಕ ಪಡುತ್ತಿರುವೆ? ವಾಸುದೇವ, ಏನೊಂದು ಹೇಳಲಿ, ಇದ್ದ ಕ್ಷೀರವು ತಮಗರ್ಪಿಸಿ ನಾನೇ ಸೇವಿಸಿದೆ ವಾಸುದೇವ. ವಿದುರ, ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಇನ್ನೂ ಸ್ವಲ್ಪ ಕ್ಷೀರ ಉಳಿದಿರಬೇಕಲ್ಲವೇ? ಎಲ್ಲಿ ಆ ಪಾತ್ರೆ ಮಿಲಿತ? ಆಗಬಹುದು ವಾಸುದೇವ. ಪರಮಾತ್ಮ, ಸ್ವೀಕರಿಸು ವಾಸುದೇವ. ನೋಡಿದೆ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಸಹ ಇಲ್ಲವೆಂದು ಹೇಳುತ್ತಿರುವೆ ಅಲ್ಲ? ಪರಮಾತ್ಮ, ಪಾತ್ರೆಯ ತಳಭಾಗದಲ್ಲಿರೋ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಿಲ್ಲ ವಾಸುದೇವ, ನೆನೆಯುವಂತಿಲ್ಲ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು.
ಎಂಬ ಕ್ಷೀರ ಸಾಗರವನ್ನೇ ನಿನ್ನ ಮನದಲ್ಲಿ ತುಂಬಿಕೊಂಡು ಮನೆಯಲ್ಲಿ ಹಾಲಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದು ಅಲ್ಲಿ ನೋಡು. ಧನ್ಯನಾದನು ಕೃಷ್ಣ. ಕ್ಷೀರ ಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೀಯ ವಾಸುದೇವ. ಪರಮಾತ್ಮ, ನಿನ್ನನ್ನು ಏನೆಂದು ವರ್ಣಿಸಲಿ ಪರಮಾತ್ಮ. ಬ್ರಹ್ಮಾಂಡ ದೇಶಂ ಪರಮಾತ್ಮ, ಭುವಿಯೋಳ್ ಭಕ್ತ ಜನರನ್ನಿ ಪರಿಪಾಲನರು ಸಪ್ತಾರಿ ಮುನಿ ಒಲಿದ ಮಾನವ ಕುಲ ವಿನಾಶಿತ ದಾನವ ಕುಲ ವಿನಾಶಿತ ಕೃಷ್ಣ ಮಾಧವ ಮಾಧವ ಸಾಗರ ಶಯನ ಚಿರ ಸಾಗರ ಶಯನ ಸಾಗರ ಶಯನ ಚಿರ ಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೈ ವೇದನ. ಮುರಳೀಧರ ಕರುಣಾಕರ ಪಾಲಿಸೈ ವೇದನ. ಸಾಗರ ಶಯನ ರಸಾಗರ ಶಯನ ಪರಮಾತ್ಮ. ನವಕೋಟಿ ನಾಮದ ನಾರಾಯಣ ನವಕೋಟಿ ನಾಮದ ನಾರಾಯಣ ನರವೇಶಧಾರಿ ದೇವಾವನ ಪರಮಾತ್ಮ. ಅಚ್ಯುತಾನಂದ ಗೋವಿಂದ ವಾಸುದೇವ. ನವಕೋಟಿ ನಾಮದ ನಾರಾಯಣ ನರವೇಶಧಾರಿ ದೇವಾವನ ವಂದಿಸಲಹುದೇ ನಿನ್ನಯ ಲೀಲ ಪರಮಾತ್ಮ. ವಂದಿಸಲಹುದೇ ನಿನ್ನಯ ಲೀಲ ಕರುಣಿಸಿ ಕಾಪಾಡು ನಾರಾಯಣ ಪರಮಾತ್ಮ. ಕರುಣಿಸಿ ಕಾಪಾಡು ನಾರಾಯಣ ಸಾಗರ ಶಯನ ಚಿರ ಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಪರಮಾತ್ಮ. ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಸಾಗರ ಶಯನ ಚಿರ ಸಾಗರ ಶಯನ ಸಾಗರ ಶಯನ ಚಿರ ಸಾಗರ ಶಯನ. ವಿದುರ, ಪರಮಾತ್ಮ, ಕ್ಷೀರ ಸಾಗರ ಶಯನನಾದಿನಿ ಎಂದು ನನ್ನನ್ನು ಕೃತಾರ್ಥನಾಗಿ ಮಾಡಿಬಿಟ್ಟೆ ವಾಸು. ನಿನ್ನನ್ನು ಪಡೆದ ವಸುದೇವಿ ದೇವಿಕೆಯರಲ್ಲರೇ ವಾಸುದೇವ ಧನ್ಯರು ಪರಮಾತ್ಮ. ವಿದುರ, ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ಸುಗ ದೂತನಾಗಿ ಆ
ದುರ್ಯೋಧನ ರಾಜಸಭೆಗೆ ಹೋಗಲು ಬಂದಿರುವೆನು. ಅಚ್ಯುತಾನಂದ, ಗೋವಿಂದ, ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನೇ ಪಾಲಿಸಿಬಿಟ್ಟೆ ವಾಸುದೇವ, ಬಿರುದನ್ನೇ ಪಾಲಿಸಿಬಿಟ್ಟೆಯ. ಪಾಂಡವರನ್ನು ರಕ್ಷಿಸ ಭಾರ ನಿನ್ನದಲ್ಲವೇ ವಾಸುದೇವ, ನಿನ್ನದಲ್ಲವೇ? ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರ ಸದೆ ಬಳಿಯದೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರದು ಸದೆ ಬಳಿಯದೆ. ಬಿಡಲಾರೆ ಕೇಳು ವಿದುರ, ಹೃದಯ ಸುತರು ಸಧರ್ಮದೊಳಿರಲು. ಹೃದಯ ಸುತರು ಸಧರ್ಮದೊಳಿರಲು ಅಧಿವ್ಯತೆಯಿದ್ದರು ಕುರುನಂದನರು. ಅಧಿವ್ಯತೆಯಿದ್ದರು ಕುರುನಂದನರು. ಸತ್ಯವಲ್ಲರಿಗೆ ಸ್ಥಿರವಲ್ಲವೇ ಕೇಳ್, ಸತ್ಯವಲ್ಲರಿಗೆ ಸ್ಥಿರವಲ್ಲವೇ ಕೇಳ್. ಕುಡಿಲ ಮತಿಗಳಿಗೆ ಶುಭವರುದೇ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಳಿಯದೆ. ಬಿಡಲಾರೆ ಕೇಳು ವಿದುರ, ನಾನೆಂದು ಬಲು ಗರ್ವದಿ ಮೆರವ ಗುರುಕುಲವನ್ನು ಧರಿಸುತ್ತೇನೆ. ನಾನೆಂದು ಬಲು ಗರ್ವದಿ ಮೆರವ ಗುರುಕುಲವನ್ನು ಧರಿಸುತ್ತೇನೆ. ಕೆಳಗೆ ಸರಿಯ ಬಳಗು ಕೆಂಪೂಕ ಕದನದಲ್ಲಿ ಜಯ ಗಳಿಸುವುದೇ. ಕೆಳಗೆ ಸರಿಯ ಬಳಗು ಕೆಂಪೂಕ ಕದನದಲ್ಲಿ ಜಯ ಗಳಿಸುವರೆ. ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು. ಮದಾಂತರ ವರದ ಪತನಗೈಯುತ ಯುಧಿಷ್ಠರಿ ಜಯಂ ತೆರಗೊಳಿಸ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಳಿಯದೆ. ಬಿಡಲಾರೆ ಕೇಳು ವಿದುರ. ವಿದುರ, ನಾನೀಗ ನನ್ನ ಸೋದರತ್ತೆಯಾದ ಕುಂತಿ ದೇವಿಯ ಬಳಿ ಕೆಲವು ರಹಸ್ಯವಾದ ಮಾತುಗಳನ್ನು ಆಡಿಕೊಂಡು ನಂತರ ಆ ದುರ್ಯೋಧನ ರಾಜಸಭೆಗೆ ಹೋಗುವೆನು. ಅಲ್ಲಿ ಹಿಂದೆಂದೂ ನಡೆಯದ ಒಂದು ವಿಚಿತ್ರವೂ ಸಹ ನಡೆಯುವುದು. ಬಾ, ನೀನೂ ಸಹ ನೋಡುವೆ ಅಂತೆ. ಆಗಬಹುದು ವಾಸುದೇವ. ಪರಮಾತ್ಮ ವಿದುರ, ಜಗತ್ತ ಪರಮಾತ್ಮ ಜೀವನದಾತನು ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಮೆಲಿಸಿದ ಮೋಹನ ರೂಪ ಶಿವ ಜಗದ. ನಿಗಮ ಗೋಚರತೆ ನಿರ್ಮಲಾತ್ಮಕನೇನೆ. ಪರಮಾತ್ಮ, ನಿಗಮ ಗೋಚರನೆ ನಿರ್ಮಲಾತ್ಮಕನೇನೆ. ಪಲ್ಲವರಿಲ್ಲ ಜಗದಲೀಲಗಳು. ವಾಸುದೇವ, ಪಲ್ಲವರಿಲ್ಲ ಜಗದಲೀಲಗಳು. ಪವನಗೆ ಸಿಲುಕಿದ ಶಾಂತಿಯ ಮನುಜರ. ಪವನಗೆ ಸಿಲುಕಿದ ಶಾಂತಿ ಮನುಜರ. ಪವನಗೆ ಸಿಲುಕಿದ ಶಾಂತಿಯ ಮನುಜರ. ಪವನಗೆ ಸಿಲುಕಿದ ಶಾಂತಿಯ ಮನುಜರ. ಪವರೋಗ ವೈದ್ಯ. ಅಚ್ಯುತಾನಂದ, ವಿದುರ, ಗೋವಿಂದ, ವಾಸುದೇವ,
ಪರಮಾತ್ಮ ಜಗದ ಜೀವನದ ತನು ನೀನೇ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಬಿಡಿಸಿದ ಮೋಹನ ರೂಪ ದೇವ ಜಗದ ಜೀವನದ